ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ನಂದಗೋಕುಲ ಸಂಚಿಕೆಯಲ್ಲಿ ನಡೆದ ಘಟನೆಗಳು ನಿಜವಾಗಿಯೂ ಮನಸ್ಸಿಗೆ ತಾಗುವಂತಿವೆ. ಮನೆಯೊಳಗಿನ ಸಣ್ಣ ವಿಷಯ ಹೇಗೆ ದೊಡ್ಡ ಗಲಾಟೆಗೆ ತಿರುಗುತ್ತದೆ ಅನ್ನೋದನ್ನು ತುಂಬಾ ಭಾವನಾತ್ಮಕವಾಗಿ ತೋರಿಸಿದ್ದಾರೆ. ಈ ಕಥೆಯನ್ನು ನಾವು ಸ್ವಲ್ಪ ಆಳವಾಗಿ ಮನಮುಟ್ಟುವ ರೀತಿಯಲ್ಲಿ ನೋಡೋಣ. ಮೊದಲಿಗೆ ಒಂದು ಚಿಕ್ಕ ಘಟನೆ, ಆದರೆ ಅದರ ಪರಿಣಾಮ ದೊಡ್ಡದು. ಅಮ್ಮು ಹಣ್ಣಿನ ಸಿಪ್ಪೆ ಮೇಲೆ ಜಾರಿ ಕೆಳಗೆ ಬೀಳೋ ಕ್ಷಣ ಅದು ಕೇವಲ ಒಂದು ಅಪಘಾತ ಅಲ್ಲ, ಅದು ಮನೆಯೊಳಗಿನ ಸಂಬಂಧಗಳ ನಿಜ ಸ್ವರೂಪವನ್ನು ಹೊರತರುತ್ತದೆ. ಅಮ್ಮು ಅಯ್ಯೋ ಅಂತ ನೋವಿನಿಂದ ಕೂಗಿದಾಗ ಪ್ರೇಕ್ಷಕರಿಗೆ ಸಹ ಅನಿಸುತ್ತದೆ, ಈಗ ವಲ್ಲಭ ಓಡಿ ಬಂದು ಅವಳಿಗೆ ಸಹಾಯ ಮಾಡ್ತಾನಾ ಅಂತ. ಆದ್ರೆ ವಲ್ಲಭನ ಪ್ರತಿಕ್ರಿಯೆ ಸ್ವಲ್ಪ ತಡವಾಗುತ್ತದೆ. ಅದನ್ನು ನೋಡಿದಾಗಲೇ ನಮಗೆ ಗೊತ್ತಾಗುತ್ತದೆ, ಇವರಿಬ್ಬರ ನಡುವಿನ ಸಂಬಂಧದಲ್ಲಿ ಏನೋ ಕೊರತೆ. ನಮ್ಮ ಜೀವನದಲ್ಲೂ ಇದೇ ಆಗುತ್ತೆ. ಕೆಲವೊಮ್ಮೆ ನಾವು ಬಿದ್ದಾಗ ನಮ್ಮವರು ತಕ್ಷಣ ಕೈ ಹಿಡಿದ್ರೆ ಅದು ಪ್ರೀತಿ, ಆದ್ರೆ ಯೋಚಿಸಿ ಬಂದ್ರೆ ಅದು ಕೇವಲ ಜವಾಬ್ದಾರಿ ಮಾತ್ರ. ಇಲ್ಲಿ ವಲ್ಲಭ ಅದೇ ರೀತಿ ಕಾಣಿಸುತ್ತಾನೆ. ಆಮೇಲೆ ಪ್ರಿಯಾ ಎಂಟ್ರಿ. ಅವಳು ಬಂದು ಸಣ್ಣ ವಿಷಯವನ್ನೇ ದೊಡ್ಡ ಪ್ರಶ್ನೆಯಾಗಿ ಮಾಡುತ್ತಾಳೆ. ಯಾರು ಈ ಸಿಪ್ಪೆ ಹಾಕಿದ್ದು ಅನ್ನೋ ಪ್ರಶ್ನೆ ನಿಧಾನವಾಗಿ ನಿಮ್ಮ ಮದುವೆ ನಿಜವಾಗಿಯೂ ಪ್ರೀತಿಯದಾ ಅನ್ನೋ ಮಟ್ಟಿಗೆ ಹೋಗುತ್ತದೆ. ಇಲ್ಲಿ ಕಥೆ ಇನ್ನಷ್ಟು ತೀವ್ರವಾಗುತ್ತದೆ. ಪ್ರಿಯನ ಮಾತುಗಳಲ್ಲಿ ಕೋಪ ಮಾತ್ರ ಅಲ್ಲ, ಅನುಮಾನ ಕೂಡ ಇದೆ. ನಮ್ಮ ಮನೆಗಳಲ್ಲಿ ಕೆಲವರಿರ್ತಾರೆ, ಸಣ್ಣ ವಿಷಯವನ್ನೇ ಹಿಡಿದು ದೊಡ್ಡ ಸಮಸ್ಯೆ ಮಾಡುತ್ತಾರೆ. ಅವರ ಉದ್ದೇಶ ಸತ್ಯ ಗೊತ್ತಾಗಬೇಕು ಅನ್ನೋದು ಇರಬಹುದು, ಆದರೆ ಹೇಳುವ ವಿಧಾನವೇ ಸಮಸ್ಯೆ ಆಗುತ್ತದೆ. ಪ್ರಿಯಾ ಕೂಡ ಅದೇ ರೀತಿ. ಇಲ್ಲಿ ಅಮ್ಮುನ ಪಾತ್ರ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸುತ್ತದೆ. ಅವಳು ತನ್ನ ಸಂಬಂಧವನ್ನು ರಕ್ಷಿಸೋಕೆ ಪ್ರಯತ್ನಿಸುತ್ತಾಳೆ. ನಾವು ಖುಷಿಯಾಗಿದ್ದೀವಿ ಅಂತ ಹೇಳುವಾಗ ಅವಳ ಮನಸ್ಸಿನ ಒಳಗಡೆ ಎಷ್ಟು ನೋವಿರುತ್ತದೆ ಅನ್ನೋದನ್ನು ನಾವು ಊಹಿಸಬಹುದು. ಯಾಕೆಂದ್ರೆ ನಿಜವಾಗಿಯೂ ಖುಷಿಯಾಗಿರುವವರು ಇದನ್ನು ಸಾಬೀತುಪಡಿಸಲು ಪ್ರಯತ್ನಿಸುವುದೇ ಇಲ್ಲ. ಗಿರಿಜಾ ಕೂಡ ಮಧ್ಯೆ ಸಿಲುಕಿದಂತಾಗುತ್ತಾಳೆ. ಒಂದು ಕಡೆ ಸತ್ಯ ಗೊತ್ತಿದೆ, ಇನ್ನೊಂದು ಕಡೆ ಮನೆಯ ಶಾಂತಿ ಉಳಿಸಬೇಕು. ಈ ರೀತಿಯ ಪಾತ್ರಗಳು ನಮ್ಮ ಮನೆಗಳಲ್ಲೂ ಕಾಣಿಸುತ್ತವೆ. ಎಲ್ಲರನ್ನೂ ಸಮಾಧಾನ ಮಾಡೋಕೆ ಪ್ರಯತ್ನಿಸುವವರು. ಮುಂದೆ ಕ್ಲೈಮ್ಯಾಕ್ಸ್ ಭಾಗ. ಪ್ರಿಯಾ ಕೋಪದಲ್ಲಿ ನನಗೆ ಈ ಮನೆಯಲ್ಲಿ ಗೌರವ ಇಲ್ಲ ಅಂತ ಹೇಳುವಾಗ ಅದು ಕೇವಲ ಒಂದು ಡೈಲಾಗ್ ಅಲ್ಲ, ಅದು ಒಂದು ಹೆಂಗಸಿನ ನೋವು. ಅವಳು ತನ್ನ ಸ್ಥಾನಕ್ಕಾಗಿ ಹೋರಾಡ್ತಿದ್ದಾಳೆ, ಆದ್ರೆ ಅದೇ ಸಮಯದಲ್ಲಿ ಅವಳ ಮಾತುಗಳು ಮನೆಯ ಒಗ್ಗಟ್ಟನ್ನು ಕದಡುತ್ತವೆ. ನಂದಾ ಮುಂದೆ ವಿಷಯ ಹೋಗಿದ್ದಾಗ ಸೀರಿಯಲ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತದೆ. ಯಾಕೆಂದ್ರೆ ಈಗ ಸತ್ಯ ಹೊರಗೆ ಬರೋ ಸಮಯ ಬಂದಿದೆ. ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಮುಂದಿನ ಸಂಚಿಕೆ ತೀರ್ಮಾನಿಸುತ್ತದೆ. ಒಂದು ಮುಖ್ಯ ಸಂದೇಶ: ಮನೆ ಅಂದ್ರೆ ಕೇವಲ ಗೋಡೆಗಳಲ್ಲ, ಅದು ನಂಬಿಕೆ, ಪ್ರೀತಿ, ಗೌರವದಿಂದ ನಿಂತಿರೋದು. ಒಂದು ಸಣ್ಣ ಅನುಮಾನವೂ ಅದನ್ನ ಒಡೆಯಬಹುದು. ಅದಕ್ಕಾಗಿಯೇ ಮಾತಾಡುವಾಗ ಜಾಗ್ರತೆ ತುಂಬಾ ಮುಖ್ಯ. ಹೀಗಾದ್ರೆ ಪ್ರಿಯನ ಅನುಮಾನ ಸತ್ಯನಾ ಅಥವಾ ಅವಳು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾಳಾ? ವಲ್ಲಭ ನಿಜವಾಗಿಯೂ ಅಮ್ಮುನ ಪ್ರೀತಿಸ್ತಾನಾ ಅಥವಾ ಇದರಲ್ಲಿ ಇನ್ನೇನಾದ್ರೂ ರಹಸ್ಯ ಇದೆಯಾ? ಇದನ್ನ ತಿಳ್ಕೊಳ್ಳೋಕೆ ಮುಂದಿನ ಸಂಚಿಕೆ ನೋಡ್ಲೇಬೇಕು. ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಹೇಳಿ. ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.